ಐತಿಹಾಸಿಕ ಕಲ್ಯಾಣಿಯಲ್ಲಿ ಶಿವಲಿಂಗ ಪ್ರತ್ಯಕ್ಷವಾಗಿದೆ. ದೇವನಹಳ್ಳಿಯ ಪುಟ್ಟಪ್ಪನ ಗುಡಿ ಬೀದಿಯಲ್ಲಿ ಘಟನೆ ನಡೆದಿರುವಂತದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಐತಿಹಾಸಿಕ ಕಲ್ಯಾಣಿಯಲ್ಲಿ ಶಿವಲಿಂಗ ಪ್ರತ್ಯಕ್ಷವಾಗಿದೆ. ದೇವನಹಳ್ಳಿಯ ಪುಟ್ಟಪ್ಪನ ಗುಡಿ ಬೀದಿಯಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಿವಲಿಂಗ ಪತ್ತೆ ಸ್ಥಳದಲ್ಲಿ ಉಕ್ಕಿ ಬರ್ತಾ ಇದೆ ನೀರು. ಆಂಜನೇಯ ಸ್ವಾಮಿ ದೇಗುಲಕ್ಕೆ ಸೇರಿರುವಂತಹ ಕಲ್ಯಾಣಿ ಸ್ವಚ್ಛ ಮಾಡುವ ವೇಳೆ ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಶಿವಲಿಂಗನ ದರ್ಶನವನ್ನ ಪಡಿತಾ ಇದ್ದಾರೆ ಸ್ಥಳೀಯರು. ಈಗ ಸ್ಥಳೀಯರು ಬೆರಗಾಗಿ ಹೋಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಐತಿಹಾಸಿಕ ಕಲ್ಯಾಣಿಯಲ್ಲಿ ಈಗ ಶಿವಲಿಂಗ ಪ್ರತ್ಯಕ್ಷವಾಗಿರೋದು ಒಂದ್ ಕಡೆ ಕುತೂಹಲ ಮೂಡಿಸ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆಂಜನೇಯ ಸ್ವಾಮಿ ದೇಗುಲಕ್ಕೆ ಸೇರಿರುವಂತಹ ಕಲ್ಯಾಣಿಯಲ್ಲಿ ಶಿವಲಿಂಗ ಪ್ರತ್ಯಕ್ಷ ಆಗಿರುವಂಥದ್ದು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಶಿವಲಿಂಗ ಪ್ರತ್ಯಕ್ಷ ಆಗಿರೋದು ಬಹಳ ಐತಿಹಾಸಿಕ ಸ್ಥಳ ಅಂತಾನೆ ಹೇಳ್ಬೋದು. ಐತಿಹಾಸಿಕ ಕಲ್ಯಾಣಿಯಲ್ಲಿ ಈಗ ಶಿವಲಿಂಗ ಪ್ರತ್ಯಕ್ಷ ಆಗಿರೋದು ಒಂದ್ ಕಡೆ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸುವಂತೆ ಮಾಡ್ತಾ ಇದೆ. ಇದು ದೇವರ ಅನುಗ್ರಹ, ದೇವರ ಕೃಪೆ, ದೇವರ ಪವಾಡ ಅಂತ ಹೇಳಿ ಜನ ನಂಬ್ತಾ ಇದ್ದಾರೆ. ಒಂದು ಕಡೆ ಜನರು ದಿನನಿತ್ಯ ಕೂಡ ಅದನ್ನ ನೋಡೋದಕ್ಕಂತ ಹೇಳಿ ಬರ್ತಾ ಇದ್ದಾರೆ. ಶಿವಲಿಂಗ ಪತ್ತೆ ಸ್ಥಳದಲ್ಲಿ ಉಕ್ಕಿ ಬರ್ತಾ ಇದೆ ನೀರು. ಕಲ್ಯಾಣಿ ಸ್ವಚ್ಛ ಮಾಡಿಸ್ತಾ ಇದ್ದಂತಹ ಮುಜರಾಯಿ ಇಲಾಖೆ ಈ ಸಂದರ್ಭದಲ್ಲಿ ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಐತಿಹಾಸಿಕ ಕಲ್ಯಾಣಿಯಲ್ಲಿ ಶಿವಲಿಂಗ ಪ್ರತ್ಯಕ್ಷವಾಗಿರುವಂಥದ್ದು ಇದೊಂದ್ ಕಡೆ ಎಲ್ಲರಿಗೂ ಕುತೂಹಲವನ್ನ ಮೂಡಿಸ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ನಿರೀಕ್ಷಾ, ಏನೊಂದು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಒಂದು ಕಲ್ಯಾಣಿ ಸ್ವಚ್ಛತೆ ಕಾರ್ಯದಲ್ಲಿ ಒಂದು ಸಾರ್ವಜನಿಕರು ಒಂದು ಪಾಲ್ಗೊಂಡಿರುವಂತದ್ದು. ಏನು ಈ ಒಂದು ಪಾಲ್ಗೊಂಡಂತ ಸಂದರ್ಭದಲ್ಲಿ ಕೂಡ ಕಲ್ಯಾಣಿಯಲ್ಲಿ ಆಳಕ್ಕೆ ಆಗಿರುತ್ತಂತ ಸಂದರ್ಭದಲ್ಲಿ ಒಂದು ಅಪರೂಪದ ಏನು ಕಲ್ಯಾಣಿ ಸ್ವಚ್ಛ ಮಾಡಿಸ್ತಾ ಇದ್ದಂತಹ ಮುಜರಾಯಿ ಇಲಾಖೆ ಈ ಸಂದರ್ಭದಲ್ಲಿ ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಶಿವಲಿಂಗವನ್ನ ಕಣ್ತುಂಬಿಕೊಳ್ಳಲು ದರ್ಶನವನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಈಗ ಜನ ಬರ್ತಾನೆ ಇದ್ದಾರೆ. ಹೀಗೆ ಪ್ರತ್ಯಕ್ಷ ಆಯಿತು ಅಂತೇಳಿ ಕೂಡ ಒಂದ್ ಕಡೆ ಕುತೂಹಲ ಕೂಡ ಮೂಡಿಸ್ತಾ ಇದೆ. ಇದ್ದಕ್ಕಿದ್ದಂತ ಹಾಗೆ ಐತಿಹಾಸಿಕ ಕಲ್ಯಾಣಿಯಲ್ಲಿ ಶಿವಲಿಂಗ ಪ್ರತ್ಯಕ್ಷವಾಗಿದೆ. ದರ್ಶನವನ್ನ ಪಡಿಬೇಕು ಅಂತ ಹೇಳಿ ಒಂದ್ ಕಡೆ ನೋಡೋದಕ್ಕೆ ಬರ್ತಾ ಇದ್ದಾರೆ. ಶಿವಲಿಂಗ ಪ್ರತ್ಯಕ್ಷವಾದಂತಹ ಜಾಗದಲ್ಲಿ ನೀರು ಕೂಡ ಉಕ್ಕಿ ಬರ್ತಾ ಇದೆ. ದೇವನಹಳ್ಳಿಯ ಪುಟ್ಟಪ್ಪನ ಗುಡಿ ಬೀದಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಶಿವಲಿಂಗ ಪತ್ತೆಯಾದಂಥ ಸ್ಥಳದಲ್ಲಿ ಉಕ್ಕಿ ಬರ್ತಾ ಇದೆ ನೀರು. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಯಾವ ಜಾಗದಲ್ಲಿ ಶಿವಲಿಂಗ ಪ್ರತ್ಯಕ್ಷವಾಗಿದೆ ಆ ಜಾಗದಲ್ಲಿ ನೀರು ಕೂಡ ಉಕ್ಕಿ ಬರ್ತಾ ಇದೆ. ಇದನ್ನ ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಕೂಡ ಭಕ್ತರು ದಿನನಿತ್ಯ ಕೂಡ ಬರ್ತಾ ಇದ್ದಾರೆ.